Hello and welcome back to the second session on hire purchase system. In this session we are going to cover the advantages and disadvantages of hire purchase system, the meaning of installment system, and the difference between hire purchase system and installment system. So let's get started with the advantages of hire purchase system. The first point is full purchase amount. Here, the hire purchaser did not or need not pay the full purchase amount. It means uh, whatever the cash price of a particular asset is, that is a huge amount for the buyer. That is why they opt for a hire purchase system where they need to pay the amount in small quantities. So, for example, if the value of an asset is 1 lakh rupee, that particular buyer can pay that 1 lakh rupee under say 10 different installments with 10,000 rupees at a time. So what happens? They do not need to pay the full purchase amount at a time. In this way, they can afford to buy that particular asset. And then ಹೈಯರ್ ಪರ್ಚೇಸರ್ ಯಾರಿರ್ತಾನೆ ಅವನಿಗೆ ಪೂರ್ತಿ ಆ ಪರ್ಟಿಕ್ಯುಲರ್ ವಸ್ತುವಿನ ಪೂರ್ತಿ ಅಮೌಂಟ್ ಎಟ್ ಎ ಟೈಮ್ ಪೇ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಫುಲ್ ಪರ್ಚೇಸ್ ಅಮೌಂಟನ್ನು ಎಟ್ ಎ ಟೈಮ್ ಪೇ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಅವ್ರು ಏನು ಮಾಡ್ಬೋದು, ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಸ್ವಲ್ಪ ಅಮೌಂಟ್ ಎಟ್ ಎ ಟೈಮ್ ಕೊಟ್ಕೊತ ಹೋಗ್ಬೋದು. The next point is use of the asset. ಇಲ್ಲಿ ಏನಾಗ್ತೈತಿ, as soon as you sign the agreement of hire purchase, you can start using the asset. ಇಲ್ಲಿ ನೀವು ಪೂರ್ತಿ ಎಲ್ಲ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ನಂತರನ ಅಸೆಟ್ ಯೂಸ್ ಮಾಡಕ್ಕೆ ಕೊಡ್ತಾರ ಆಗಿರೋದಿಲ್ಲ. ಆಸ್ ಸೂನ್ ಆಸ್ ಯು ಸೈನ್ ದ ಅಗ್ರಿಮೆಂಟ್, ನೀವು ಅಗ್ರಿಮೆಂಟನ್ನು ಸೈನ್ ಮಾಡಿದ ಕೂಡಲೇ ಏನಾಗ್ತೈತಿ, ಆ ಅಸೆಟ್ ಪೊಸೆಷನ್ ತೊಗೊಂಡು ಅದನ್ನು ತೊಗೊಂಡು ನೀವು ಯೂಸ್ ಮಾಡಬಹುದು. ಸೊ ಅದೊಂದು ಅಡ್ವಾಂಟೇಜ್ ಹೈಯರ್ ಪರ್ಚೇಸರಿಗೆ ಆಗಿರ್ತೈತಿ. ನೆಕ್ಸ್ಟ್ ಇನ್ಕಮ್ ಜನರೇಷನ್. ಇಲ್ಲೇ ನೀವು ಹೈಯರ್ ಪರ್ಚೇಸ್ ಸಿಸ್ಟಮ್ ಮೇಲೆ ಒಂದು ವಸ್ತುವನ್ನ ಪರ್ಚೇಸ್ ಮಾಡಿ ಅದನ್ನು ಯೂಸ್ ಮಾಡ್ಕೊತ ನಿಮ್ಮ ಇನ್ಕಮನ್ನು ಜನ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸ್ಮಾಲ್ ಇಂಡಸ್ಟ್ರೀಸ್ ಏನಿರ್ತಾವೆ ಅವ್ರೇನು ಮಾಡ್ತಾರೆ, ಮಷಿನರೀಸನ್ನು ಹೈಯರ್ ಪರ್ಚೇಸ್ ಸಿಸ್ಟಮ್ ಮೇಲೆ ಪರ್ಚೇಸ್ ಮಾಡಿ ಆ ಮಷಿನರೀಸನ್ನು ಯೂಸ್ ಮಾಡಿ ಅದರಿಂದ ಏನು ಗೂಡ್ಸ್ ಮತ್ತು ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡಿ ಅದರಿಂದ ಇನ್ಕಮನ್ನು ಜನ್ರೇಟ್ ಮಾಡಬಹುದು. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೆನ್ಸಿವ್ ಐಟಮ್. ಸೊ ಈ ಸಿಸ್ಟಮ್ದಲ್ಲಿ ಏನು ಮಾಡ್ಬೋದು, ಲೋವರ್ ಲೆವೆಲ್ ಫ್ಯಾಮಿಲೀಸ್ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆರ್ ದ ಪರ್ಸನ್ ಹೂ ಕೆನಾಟ್ ಅಫೋರ್ಡ್ ಟು ಬೈ ಎಕ್ಸ್ಪೆನ್ಸಿವ್ ಐಟಮ್ಸ್, ಆ ಎಕ್ಸ್ಪೆನ್ಸಿವ್ ಐಟಮ್ಸು ಸಹ ನೀವು ಇಲ್ಲೇ ಪರ್ಚೇಸ್ ಮಾಡಬಹುದು, ಅದನ್ನು ಯೂಸ್ ಮಾಡಬಹುದು. ಎಕ್ಸ್ಪೆನ್ಸಿವ್ ಐಟಮ್ಸನ್ನು ಯೂಸ್ ಮಾಡಲಿಕ್ಕೆ ಇದು ಒಂದು ದಾರಿ ತೋರಿಸಿ ಕೊಡ್ತೈತೆ ನಮಗೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ, ಅದರದ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಮೇಲೆ ದೇರ್ ಸೋರ್ಸಸ್ ಆರ್ ನಾಟ್ ಸೋ ಮಚ್, ಅಂದರೆ ಅವರಿಗೆ ಕ್ಯಾಪಿಟಲ್ ಸಿಗೋ ಚಾನ್ಸ್ ಅಷ್ಟೊಂದು ಇರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅವರು ಎಲ್ಲ ಕ್ಯಾಪಿಟಲ್ ಮಷಿನರೀಸ್ ಮೇಲೆ, ಪ್ಲಾಂಟ್ ಮೇಲೆ, ಆಮೇಲೆ ಬಿಲ್ಡಿಂಗ್ಸ್ ಮೇಲೆ ಖರ್ಚು ಮಾಡಿರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅವರು ಮಷಿನರೀಸನ್ನು ಹೈಯರ್ ಪರ್ಚೇಸ್ ಸಿಸ್ಟಮ್ ಮೇಲೆ ಪರ್ಚೇಸ್ ಮಾಡಿ ಇನ್ಸ್ಟಾಲ್ಮೆಂಟ್ಸ್ನಲ್ಲಿ ಪೇಮೆಂಟ್ಸ್ ಮಾಡ್ಕೊತ ಏನು ಮಾಡ್ಬೋದು, ಅವರು ಆ ಮಷಿನರಿ, ಹೆವಿ ಮಷಿನರೀಸನ್ನು ಯೂಸ್ ಮಾಡಿ ಅದರಿಂದ ಇನ್ಕಮ್ಸನ್ನು ಜನ್ರೇಟ್ ಮಾಡಬಹುದು ಮತ್ತು ಆ ಎಕ್ಸ್ಪೆನ್ಸಿವ್ ಐಟಮ್ಸನ್ನು ಅವರು ಅಫೋರ್ಡ್ ಮಾಡ್ಬೋದು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದಾದರೆ, ಫಾರ್ ಎಕ್ಸಾಂಪಲ್ AC ಅಥವಾ ರೆಫ್ರಿಜರೇಟರ್ಸ್ ಅವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಿಗೆ ಅವು ಅಫೋರ್ಡ್ ಮಾಡೋಕೆ ಆಗೋದಿಲ್ಲ. ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಅಥವಾ ಲೋವರ್ ಲೆವೆಲ್ ಫ್ಯಾಮಿಲೀಸಿಗೆ ಅಂತ ಎಕ್ಸ್ಪೆನ್ಸಿವ್ ಲಕ್ಸುರಿಯಸ್ ಪ್ರಾಡಕ್ಟ್ಸನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಏನು ಮಾಡ್ಬೋದು, ಹೈಯರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಹೋಗಿ ಏನು ಮಾಡ್ಬೋದು, ಆ ಪರ್ಟಿಕ್ಯುಲರ್ ವಸ್ತುವನ್ನು ಪರ್ಚೇಸ್ ಮಾಡ್ಕೋಬೋದು. ಸೊ ದಿಸ್ ಸಿಸ್ಟಮ್ ಮೇಕ್ಸ್ ದ ಬಯರ್ ಟು ಅಫೋರ್ಡ್ ದ ಎಕ್ಸ್ಪೆನ್ಸಿವ್ ಐಟಮ್. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಇನ್ಕ್ರೀಸಸ್ ಸೇಲ್ಸ್. ಇದು ಹೈಯರ್ ವೆಂಡರ್ ಪಾಯಿಂಟ್ ಆಫ್ ವ್ಯೂ ಇಂದ ಅಡ್ವಾಂಟೇಜ್. ಇದು ಸೆಲ್ಲರಿಗೆ ಏನು ಅಡ್ವಾಂಟೇಜ್ ಆಗ್ತೈತಿ ಹೈಯರ್ ಪರ್ಚೇಸ್ ಸಿಸ್ಟಮಿಂದ ಅನ್ನೋದು. ಸೊ ಇದು ಏನು ಮಾಡ್ತೈತಿ, ಸೇಲ್ಸನ್ನು ಇನ್ಕ್ರೀಸ್ ಮಾಡ್ತೈತಿ. ಹೆವಿ ಕಾಸ್ಟ್ಲಿ ಪ್ರಾಡಕ್ಟ್ ಇದೆ ಅಂತ ಹೇಳಿ ಏನು ಮಾಡ್ತಾರೆ, ಜನ ಪರ್ಚೇಸ್ ಮಾಡೋದಿಲ್ಲ. ಬಟ್ ಅದ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಆಮೇಲೆ ಮಾಡ್ಕೊತ ಹೋಗ್ರಿ, ಈಗ ತೊಗೊಂಡು ಹೋಗ್ರಿ ಅಂತ ಹೇಳಿ ಅವ್ರ ಫೆಸಿಲಿಟಿ ಮಾಡಿ ಕೊಟ್ಟಿದ್ರೆ ಏನಾಗ್ತೈತಿ, ಸೇಲ್ಸ್ ಇನ್ಕ್ರೀಸ್ ಆಗ್ತೈತಿ. ಸೊ ಸೇಲ್ಸ್ ಇನ್ಕ್ರೀಸ್ ಆಗಿದ್ರೆ ಆಟೋಮ್ಯಾಟಿಕಲಿ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತವೆ. ಸೊ ದೀಸ್ ಟೂ ಆರ್ ದ ಪಾಯಿಂಟ್ಸ್ which are advantages to the higher vendor. Next, repossession. ಇಲ್ಲೇ ಹೈಯರ್ ವೆಂಡರ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಅವನು ಇನ್ಸ್ಟಾಲ್ಮೆಂಟ್ಸನ್ನು ಪೇ ಮಾಡಲಿಲ್ಲ ಅಂದರೆ ಆ ಪರ್ಟಿಕ್ಯುಲರ್ ವಸ್ತುವನ್ನು ವಾಪಸ್ ತಗೋಬಹುದು. ಬಟ್ ಇದು ಏನಾಗ್ತೈತಿ, ಇಲ್ಲಿವರೆಗೂ ಏನು ಇನ್ಸ್ಟಾಲ್ಮೆಂಟ್ ಕೊಟ್ಟಿರ್ತಾರೆ ಪರ್ಚೇಸರ್, ಆ ಇನ್ಸ್ಟಾಲ್ಮೆಂಟ್ಸನ್ನು ಇವರು ವಾಪಸ್ ಒಪ್ಕೊಳ್ಳಿಕ್ಕೆ ಜವಾಬ್ದಾರ ಆಗಿರೋದಿಲ್ಲ. ಅವ್ರು ಏನು ಮಾಡ್ಬೋದು, ಆ ಇನ್ಸ್ಟಾಲ್ಮೆಂಟ್ ಚಾರ್ಜಸನ್ನು
ಏನು ಮಾಡ್ಬೋದು, ತಾವ ಯೂಸ್ ಮಾಡ್ಕೋಬೋದು, ರೀಪೇಮೆಂಟ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಮುಂದಿನ ಇನ್ಸ್ಟಾಲ್ಮೆಂಟ್ಸ್ ಕೊಡಲಿಲ್ಲ ಅಂದರೆ ಅದನ್ನು ವಾಪಸ್ಸು ಆ ಸೆಟ್ಟನ್ನು ವಾಪಸ್ಸು ತೊಗೋಬೋದು. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಫಾರ್ ದ ಸ್ಮಾಲ್ ಟ್ರೇಡರ್ಸ್. ಆಸ್ ಆಲ್ರೆಡಿ ಸರ್, ಸ್ಮಾಲ್ ಟ್ರೇಡರ್ಸ್ ಯಾರ ಕಡೆ ಅಷ್ಟೊಂದು ಕ್ಯಾಪಿಟಲ್ ಇರೋದಿಲ್ಲ, ಅವ್ರು ಏನು ಮಾಡ್ಬೋದು, ಮಷಿನರೀಸನ್ನು ಅಥವಾ ಏನಾರ ಪ್ರಾಡಕ್ಟ್ಸನ್ನು ಅವ್ರು ಏನು ಮಾಡ್ಬೋದು, ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಮೇಲೆ ತೊಗೊಂಡು, ಹೈಯರ್ ಪರ್ಚೇಸ್ ಸಿಸ್ಟಮ್ ಮೇಲೆ ತೊಗೊಂಡು ಅವರು ತಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ಸೊ ದಟ್ಸ್ ವೈ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಸ್ಮಾಲ್ ಟ್ರೇಡರ್ಸ್ ಆಲ್ಸೋ. ನೆಕ್ಸ್ಟ್, ಅರ್ನಿಂಗ್ ಆಫ್ ಇಂಟ್ರೆಸ್ಟ್. ಇದರಿಂದ ಏನಾಗ್ತೈತಿ, ಹೈಯರ್ ವೆಂಡರಿಗೆ ಇಂಟ್ರೆಸ್ಟ್ ಸಿಗ್ತೈತಿ. ನಾವು ಆಲ್ರೆಡಿ ಹೇಳಿದ್ದೇನೆ, ಕ್ಯಾಶ್ ಪ್ರೈಸು ಬೇರೆ, ಹೈಯರ್ ಪರ್ಚೇಸ್ ಪ್ರೈಸು ಬೇರೆ. ಕ್ಯಾಶ್ ಪ್ರೈಸ್ ಅಂದರೆ ನೀವು ಮಾರ್ಕೆಟಿಗೆ ಹೋಗಿ ಆ ಪರ್ಟಿಕ್ಯುಲರ್ ವಸ್ತುನ ಈಗ ರೈಟ್ನ ಔಟ್ರೈಟ್ ಪರ್ಚೇಸ್ ಮಾಡಿದರೆ ಇರೋ ವ್ಯಾಲ್ಯೂಗೆ ನಾವು ಕ್ಯಾಶ್ ಪ್ರೈಸ್ ಅಂತ ಹೇಳ್ತೇವೆ. ಹೈಯರ್ ಪರ್ಚೇಸ್ ಸಿಸ್ಟಮ್ ಮೇಲೆ ನೀವು ಪರ್ಚೇಸ್ ಮಾಡಿದರೆ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅದೇ ಸೇಮ್ ವಸ್ತುಗೆ ಅನ್ನೋ ಆ ಪ್ರೈಸ್ಗೆ ನಾವೇನಂತ ಹೇಳ್ತೀವಿ, ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಕ್ಯಾಶ್ ಪ್ರೈಸ್ಗಿಂತ ಹೈಯರ್ ಪರ್ಚೇಸ್ ಪ್ರೈಸ್ ಜಾಸ್ತಿ ಇರ್ತೈತಿ, ಯಾವಾಗಲೂ ಹೆಚ್ಚಾಗಿರ್ತೈತಿ. ಯಾಕಂದರೆ ಅದರಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರ್ತಾರೆ. ಯಾಕೆ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರ್ತೈತಿ? ಯಾಕಂದರೆ ಅವರು ನಿಮ್ಗೆ ಫೆಸಿಲಿಟಿ ಮಾಡಿ ಕೊಡತ್ತಾರೆ. ಈಗ ಕೊಡೋದು ಬೇಡ ಅಮೌಂಟ್, ಫ್ಯೂಚರಲ್ಲಿ ನೀವು ಸ್ಮಾಲರ್ ಪೋರ್ಷನ್ ಒಳಗೆ ಅಮೌಂಟನ್ನು ಕೊಟ್ಕೊಂತ ಹೋಗ್ರಿ ಅಂತೇಳಿ ನಿಮ್ಗೆ ಫೆಸಿಲಿಟಿ ಕೊಡೋದ್ರಿಂದ ಅದು ಅವ್ರು ಏನು ಮಾಡ್ತಾರೆ, ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ. ಯಾರು? ಹೈಯರ್ ವೆಂಡರ್, ಹೈಯರ್ ಪರ್ಚೇಸರ್ ಕಡೆಯಿಂದ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ. ಸೊ ಇದು ಎಕ್ಸ್ಟ್ರಾ ಇನ್ಕಮ್ ಟು ದಿ ಆರ್ ಎಕ್ಸ್ಟ್ರಾ ಅಮೌಂಟ್ ವಿಚ್ ಕಮ್ಸ್ ಟು ದಿ ಹೈಯರ್ ವೆಂಡರ್. ಸೊ ಇದರಿಂದ ಅವ್ರು ಏನು ಮಾಡ್ಬೋದು, ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ಬೋದು. ಸೊ ಈ ಮೆಥಡ್ ಹೈಯರ್ ವೆಂಡರಿಗೂ ಬೆನಿಫಿಷಿಯಲ್ ಇದೆ ಮತ್ತು ಹೈಯರ್ ಪರ್ಚೇಸರಿಗೂ ಬೆನಿಫಿಷಿಯಲ್ ಆಗಿರ್ತೈತಿ. But along with that, it also has some disadvantages. So ಹೈಯರ್ ವೆಂಡರಿಗೆ ಆಗೋ ಬೆನಿಫಿಟ್ಸ್ ಹೈಯರ್ ಪರ್ಚೇಸರಿಗೆ ಲಾಸ್ ಆಗಿರ್ತೈತಿ ಅಥವಾ ಡಿಸ್ಅಡ್ವಾಂಟೇಜಸ್ ಆಗಿರ್ತೈತಿ. ಹೈಯರ್ ಪರ್ಚೇಸರಿಗೆ ಆಗಿರೋ ಅಡ್ವಾಂಟೇಜಸ್ ಹೈಯರ್ ವೆಂಡರಿಗೆ ಡಿಸ್ಅಡ್ವಾಂಟೇಜ್ ಆಗಿರ್ತೈತಿ. ಸೊ ಸಿಮಿಲರ್ಲಿ, ಹೈ ರೇಟ್ ಆಫ್ ಇಂಟ್ರೆಸ್ಟ್, ಇದು ಹೈಯರ್ ಪರ್ಚೇಸರಿಗೆ ಏನಾಗಿರ್ತೈತಿ, ಅವನ್ನ ಕ್ಯಾಶ್ ಪ್ರೈಸ್ಗಿಂತ ಜಾಸ್ತಿ ಪ್ರೈಸ್ ಕೊಡಬೇಕಾಗ್ತೈತಿ. ಯಾಕಂದರೆ ಅವರು ಟೈಮ್ ತೊಗೊಂಡಿರ್ತಾರೆ ಪೇಮೆಂಟ್ ಮಾಡಲಿಕ್ಕೆ, ಅದಕ್ಕೆ ಅವ್ರು ಏನು ಮಾಡಬೇಕಾಗ್ತೈತಿ, ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗ್ತೈತಿ. ಸೊ ಇದು ಒಂಥರದ ಎಕ್ಸ್ಟ್ರಾ ಪೇಮೆಂಟ್ ಟು ದಿ ಹೈಯರ್ ಪರ್ಚೇಸರ್. ನೆಕ್ಸ್ಟ್, ಆರ್ಟಿಫಿಷಿಯಲ್ ಡಿಮಾಂಡ್. ಈ ಸಿಸ್ಟಮ್ನಿಂದ ಏನಾಗ್ತೈತಿ, ಆರ್ಟಿಫಿಷಿಯಲ್ ಡಿಮಾಂಡ್ ಕ್ರಿಯೇಟ್ ಆಗ್ತೈತಿ. ಹೇಗಂದರೆ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಇದ್ದರೆ ಯಾರು ಅಫೋರ್ಡ್ ಮಾಡ್ಬೋದು ಅವ್ರು ಅಷ್ಟು ಪರ್ಚೇಸ್ ಮಾಡ್ತಾರೆ, ಯಾರು ಅಫೋರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ ಅವ್ರು ಪರ್ಚೇಸ್ ಮಾಡೋದಿಲ್ಲ. ಸಪೋಸ್ ನೀವು ಅವ್ರಿಗೆ ಫೆಸಿಲಿಟಿ ಮಾಡಿ ಕೊಟ್ಟಿರಿ, ಇದರ ಹೈಯರ್ ಪರ್ಚೇಸ್ ಸಿಸ್ಟಮ್ ಒಳಗೆ ನಾವೇನು ಮಾಡ್ತೀವಿ, ನೀವು ಆಮೇಲೆ ಕೊಟ್ಕೊತ ಹೋಗ್ರಿ ಅಂಥೇಳಿ, ನಾವು ಇನ್ಸ್ಟಾಲ್ಮೆಂಟ್ಸ್ ಮೇಲೆ ಕೊಡ್ರಿ ಅಂಥೇಳಿ ನಾವೇನು ಮಾಡಿರ್ತೀವಿ, ಫೆಸಿಲಿಟಿ ಮಾಡಿ ಕೊಟ್ಟಿರ್ತೀವಿ. ಅದರಿಂದ ಏನಾಗ್ತೈತಿ, ಒಂದು ವಸ್ತು ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದರೂ ಅವರು ಶೋ ಆಫ್ ಮಾಡಲಿಕ್ಕೆ ಅಥವಾ ಅದನ್ನು ಅವಶ್ಯಕತೆ ಇಲ್ಲ ಅಂದರೂ ಪರ್ಚೇಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ದಟ್ ಈಸ್ ಹೌ ಇಟ್ ಕ್ರಿಯೇಟ್ಸ್ ಆರ್ಟಿಫಿಷಿಯಲ್ ಡಿಮಾಂಡ್. ನೆಕ್ಸ್ಟ್, ಹೆವಿ ರಿಸ್ಕ್. ಹೆವಿ ರಿಸ್ಕ್ ಇದು ಹೈಯರ್ ವೆಂಡರಿಗೆ ರಿಸ್ಕ್ ಆಗಿರ್ತೈತಿ. ಯಾಕಂದರೆ ಸಪೋಸ್ ಏನಾದರೂ ಆ ವಸ್ತುಗೆ ಲಾಸ್ ಆಯಿತು ಅಂದರೆ ಯಾರು ಬೇರ್ ಮಾಡಬೇಕು, ಹೈಯರ್ ವೆಂಡರ್. ಯಾಕಂದರೆ ಓನರ್ಶಿಪ್ ಹೈಯರ್ ಪರ್ಚೇಸರಿಗೆ ಟ್ರಾನ್ಸ್ಫರ್ ಆಗಿರೋದಿಲ್ಲ, ಎಲ್ಲಿವರೆಗೂ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಆಗೋದಿಲ್ಲ. ಸೊ ಇದು ಒಂಥರದ ಹೆವಿ ಲಾಸ್ ಆಗಿರ್ತೈತಿ. ಯಾಕಂದರೆ ಸಪೋಸ್ ಅವ್ರು ರೀಪ್ರೊಸೆಸ್ ಮಾಡಿದ್ರು ಸಹ ಆ ಪರ್ಟಿಕ್ಯುಲರ್ ವಸ್ತುನ ಅವರು ವಾಪಸ್ ತೊಗೊಂಡಿದ್ರು ಸಹ ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟಿಗೆ ಅಷ್ಟೊಂದು ವ್ಯಾಲ್ಯೂ ಇರೋದಿಲ್ಲ. ಸೊ ಇದು ಹೈಯರ್ ವೆಂಡರಿಗೆ ಹೆವಿ ರಿಸ್ಕ್ ಆಗಿರ್ತೈತಿ. ನೆಕ್ಸ್ಟ್, ಡಿಫಿಕಲ್ಟೀಸ್ ಇನ್ ರಿಕವರಿ ಆಫ್ ಇನ್ಸ್ಟಾಲ್ಮೆಂಟ್. ಸಪೋಸ್ ಪರ್ಚೇಸರ್ ಪ್ರಾಂಪ್ಟ್ ಆಗಿರಲಿಲ್ಲ, ಸಪೋಸ್ ಅವ್ನು ಆನೆಸ್ಟ್ ಆಗಿರಲಿಲ್ಲ ಅಂದರೆ ರಿಕವರಿ ಮಾಡಲಿಕ್ಕೆ ಅವ್ರಿಗೆ ಪ್ರಾಬ್ಲಮ್ ಆಗ್ತೈತಿ. ಆಮೇಲೆ ಮತ್ತು ಫ್ಯಾಕ್ಟೋರಿಂಗ್ ಇದು ಬೇರೆಯವ್ರ ಕಡೆ ಹೋಗಿ ಕಲೆಕ್ಷನ್ ಮಾಡಿಸ್ಲಿಕ್ಕೆ ಅವ್ರು ಇನ್ನೂ ಎಕ್ಸ್ಟ್ರಾ ಪೇಮೆಂಟ್ಸನ್ನು, ಎಕ್ಸ್ಟ್ರಾ ಚಾರ್ಜಸನ್ನು ಪೇ ಮಾಡಬೇಕಾಗ್ತೈತಿ. ಯಾರು? ಹೈಯರ್ ವೆಂಡರ್. ನೆಕ್ಸ್ಟ್ ಪಾಯಿಂಟ್, ನೋ ಓನರ್ಶಿಪ್ ಡ್ಯೂರಿಂಗ್ ಹೈಯರ್ ಪರ್ಚೇಸ್ ಪೀರಿಯಡ್. ಇದು ಹೈಯರ್ ವೆಂಡರಿಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದಿಲ್ಲ, ಎಲ್ಲಿವರೆಗೂ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಆಗೋದಿಲ್ಲ. ದಟ್ ಇಸ್ ವೈ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಡಿಸ್ಅಡ್ವಾಂಟೇಜ್ ಟು ದಿ ಹೈಯರ್ ಪರ್ಚೇಸರ್. ನೆಕ್ಸ್ಟ್ ಒನ್ ಇಸ್ ಇನ್ಕ್ರೀಸ್ ಆಫ್ ಕ್ಲೆರಿಕಲ್ ವರ್ಕ್. ಕ್ಲೆರಿಕಲ್ ವರ್ಕ್ ಇದ್ರೆ ಏನಾಗ್ತದೆ, ಹೈಯರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಹೈಯರ್ ವೆಂಡರಿಗೂ ಮತ್ತು ಹೈಯರ್ ಪರ್ಚೇಸರಿಗೂ ಕ್ಲೆರಿಕಲ್ ವರ್ಕ್ ಜಾಸ್ತಿ ಆಗ್ತದೆ. ಯಾಕಂದರೆ ಬೇರೆ ಬೇರೆ ಅಕೌಂಟ್ಸನ್ನು ಇವರು ಮೇಂಟೈನ್ ಮಾಡಬೇಕಾಗ್ತೈತಿ. ಸೊ ದೀಸ್ ಆರ್ ಸಮ್ ಆಫ್ ದಿ ಅಡ್ವಾಂಟೇಜಸ್ ಆಸ್ ವೆಲ್ ಆಸ್ ದಿ ಡಿಸ್ಅಡ್ವಾಂಟೇಜಸ್. ಓವರ್ ಆಲ್ ಐ ವುಡ್ ಲೈಕ್ ಟು ಸೇ ದಟ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಇಸ್ a good system from the point of view of purchaser as well as the vendor. It comes with its own advantages as well as its disadvantages. But we can say that it is one of the good methods by which you can afford or you can purchase some luxurious products or expensive products. Nowadays, no such luxurious product. What I want to say is the luxurious products like computers, refrigerators, ACs are all have become necessary products. Computer has become a necessary product because
without computers, without mobile phones, we cannot survive, I can say, in this world. These products were considered as a luxurious product, computer, AC, refrigerators, but now they are not the luxurious product. They are one of the necessary products nowadays. So, hire purchase system enables the families to purchase those products and make use of them. Now, let's try to understand what is installment system. So, as I've already said, hire purchase system as well as installment system are both one and the same, with one difference, that is, unless you pay the last installment, the ownership does not transfer in case of hire purchase system, whereas in case of installment system, as soon as you sign the contract of installment, the ownership gets transferred. Andre installment system ಮತ್ತು hire purchase system ಎರಡು ಸಿಮಿಲರ್ ಇದಾವೆ, ಬಟ್ ಒಂದು ಇರೋ ವ್ಯತ್ಯಾಸ ಏನಂದ್ರೆ, ಹೈಯರ್ ಪರ್ಚೇಸ್ ಸಿಸ್ಟಮ್ದಲ್ಲಿ ನೀವು ಎಲ್ಲಿವರೆಗೂ ಲಾಸ್ಟ್ ಇನ್ಸ್ಟಾಲ್ಮೆಂಟನ್ನು ಪೇ ಮಾಡೋದಿಲ್ಲ ಅಲ್ಲಿವರೆಗೂ ನಿಮಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದಿಲ್ಲ. ಬಟ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ ಯಾವಾಗ ನೀವು ಅಗ್ರಿಮೆಂಟ್ ಸೈನ್ ಮಾಡ್ತೀರಿ ಅವಾಗ ಸಹ ಅಸೆಟ್ದ ಓನರ್ಶಿಪ್ ನಿಮಗೆ ಟ್ರಾನ್ಸ್ಫರ್ ಆಗ್ತೈತಿ. ಸೊ ಲೆಟ್ಸ್ ಲುಕ್ ಅಟ್ ದ ಮೀನಿಂಗ್. ಇಟ್ ಈಸ್ ಆಲ್ಸೋ ಎಕ್ವಿಸಿಷನ್ ಆಫ್ ಅನ್ ಅಸೆಟ್ ಅಗ್ರೀಯಿಂಗ್ ಟು ಪೇ ದ ಕ್ಯಾಶ್ ಪ್ರೈಸ್ ಬೈ ವೇ ಆಫ್ ಇನ್ಸ್ಟಾಲ್ಮೆಂಟ್ ಅಲಾಂಗ್ ವಿತ್ ದಿ ಇಂಟ್ರೆಸ್ಟ್. ಇದು ಸಹ ಒಂದು ಅಸೆಟ್ಟನ್ನು ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡೋ ಒಂದು ಮೆಥಡ್ ಆಗಿರ್ತೈತಿ. ಇನ್ ದಿಸ್ ಸಿಸ್ಟಮ್ ದ ಫಿಸಿಕಲ್ ಪೊಸೆಷನ್ ಆಸ್ ವೆಲ್ ಆಸ್ ದ ಓನರ್ಶಿಪ್ ಆಫ್ ದಿ ಅಸೆಟ್ ಟ್ರಾನ್ಸ್ಫರ್ ಫ್ರಮ್ ದಿ ಸೆಲ್ಲರ್ ಟು ದಿ ಬಯರ್ ಆಸ್ ಸೂನ್ ಆಸ್ ಅಗ್ರಿಮೆಂಟ್ ಇಸ್ ಸೈನ್. ನಾವು ಆಲ್ರೆಡಿ ಹೇಳಿದ ಹಾಗೆ ನೀವು ಯಾವಾಗ ಸೈನ್ ಮಾಡಿರ್ತೀರಿ ಅಗ್ರಿಮೆಂಟ್ ಆವಾಗ ಆ ವಸ್ತುವನ್ನು ಯೂಸ್ ಮಾಡಬಹುದು, ಅದ್ರ ಜೊತೆಗೆ ಅದರದ್ದು ಓನರ್ಶಿಪ್ಪು ಸಹ ನಿಮಗೆ ಟ್ರಾನ್ಸ್ಫರ್ ಆಗಿರ್ತೈತಿ. ಇಫ್ ದ ಬಯರ್ ಫೇಲ್ಸ್ ಟು ಪೇ ಎನಿ ಇನ್ಸ್ಟಾಲ್ಮೆಂಟ್, ದ ಸೆಲ್ಲರ್ ಹ್ಯಾಸ್ ನೋ ರೈಟ್ ಟು ರೀಪ್ರೊಸೆಸ್ ದ ಗೂಡ್. ಹೈಯರ್ ಪರ್ಚೇಸ್ ಸಿಸ್ಟಮ್ ಒಳಗೆ ಏನಾಗ್ತೈತಿ, ಅಲ್ಲೇ ನೀವು ವಾಪಸ್ ತಗೋಬಹುದು, ಇಲ್ಲೇ ವಾಪಸ್ ತಗೊಳ್ಳಿಕ್ಕೆ ಆಗೋದಿಲ್ಲ the goods, but he can file a suit against the buyer in the court of law for recovery of the price. ಏನು ಮಾಡ್ಬೋದು, ಅವರು ಕೋರ್ಟಿಗೆ ಹೋಗಿ ಕೇಸ್ ಫೈಲ್ ಮಾಡಬಹುದು ಉಳ್ಕಿದ ಅಮೌಂಟನ್ನು ರಿಕವರ್ ಮಾಡಲಿಕ್ಕೆ. ಸೊ ಲೆಟ್ಸ್ ಫೈಂಡ್ ಔಟ್ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್. So the first point is nature of agreement. Hire purchase system ದಲ್ಲಿ it is an agreement of hiring, ಅಂದ್ರೆ ಬಾಡಿಗೆ ಮೇಲೆ ತಗೋತೀವಿ ಅಂತ ಹೇಳಿ ಅಗ್ರಿಮೆಂಟ್ ಆಗಿರ್ತೈತಿ. ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಲ್ಲಿ ಇದು ಅಗ್ರಿಮೆಂಟ್ ಆಫ್ ಸೇಲ್ ಆಗಿರ್ತೈತಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಈಸ್ ಪಾರ್ಟೀಸ್ ಆಫ್ ಅಗ್ರಿಮೆಂಟ್. ಸೊ ಇಲ್ಲೂ ಸಹ ಎರಡು ಪಾರ್ಟೀಸ್ ಇರ್ತವೆ, ಇಲ್ಲೂ ಸಹ ಎರಡು ಪಾರ್ಟೀಸ್ ಇರ್ತವೆ. ಬಟ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಒಳಗಿರೋ ಪಾರ್ಟೀಸ್ಗೆ ನಾವು ಹೈಯರ್ ವೆಂಡರ್ ಮತ್ತು ಹೈಯರ್ ಪರ್ಚೇಸರ್ ಅಂತ ಹೇಳ್ತೀವಿ. ವೆರಾಸ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ದಲ್ಲಿ ಇರೋ ಪಾರ್ಟೀಸ್ಗೆ ನಾವು ಬಯರ್ ಮತ್ತು ಸೆಲ್ಲರ್ ಅಂತ ಹೇಳ್ತೀವಿ. The third point is transfer of ownership. Hire purchase systemದಲ್ಲಿ ownership remains with the hire vendor until the last installment is paid. ಎಲ್ಲಿವರೆಗೂ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಆಗೋದಿಲ್ಲ ಅಲ್ಲಿವರೆಗೂ ಓನರ್ಶಿಪ್ ಯಾರ ಕಡೆ ಇರ್ತೈತಿ, ಹೈಯರ್ ವೆಂಡರ್ ಕಡೆ ಅಂದ್ರೆ ಸೆಲ್ಲರ್ ಕಡೆ ಓನರ್ಶಿಪ್ ಇರ್ತೈತಿ. ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ದಲ್ಲಿ ಹಾಗಾಗೋದಿಲ್ಲ. ಓನರ್ಶಿಪ್ ಇಸ್ ಟ್ರಾನ್ಸ್ಫರ್ ಟು ದಿ ಪರ್ಚೇಸರ್ ಆನ್ ಸೈನಿಂಗ್ ದಿ ಅಗ್ರಿಮೆಂಟ್. ಅಗ್ರಿಮೆಂಟನ್ನು ಸೈನ್ ಮಾಡಿದ ತಕ್ಷಣ ಏನಾಗ್ತೈತಿ, ಅವರು ಓನರ್ಶಿಪ್ಪನ್ನು ತಗೋಬಹುದು. ನೆಕ್ಸ್ಟ್ ರೈಟ್ ಆಫ್ ರಿಪೊಸೆಷನ್ ಅಂದರೆ ಆ ವಸ್ತುನ ವಾಪಸ್ ತಗೊಳ್ಳೋ ಹಕ್ಕ. ಹೈಯರ್ ಪರ್ಚೇಸ್ ಸಿಸ್ಟಮ್ ಒಳಗೆ ಹೈಯರ್ ವೆಂಡರಿಗೆ ಹಕ್ಕು ಇರ್ತೈತಿ, ಅವರು ಪೇಮೆಂಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಲಿಲ್ಲ ಅಂದರೆ ಅವ್ರು ವಾಪಸ್ ತಗೋಬಹುದು. ವೆರಾಸ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ದಲ್ಲಿ ಆ ಥರದ ರೈಟ್ ಇರೋದಿಲ್ಲ. ವೆನ್ ಹೈಯರ್ ಪರ್ಚೇಸರ್ ಫೇಲ್ಸ್ ಟು ಪೇ ಎನಿ ಇನ್ಸ್ಟಾಲ್ಮೆಂಟ್, ದ ಹೈಯರ್ ವೆಂಡರ್ ಹ್ಯಾಸ್ ದ ರೈಟ್ ಟು ರೀಪರ್ಚೇಸ್ ದ ಅಸೆಟ್ ಇನ್ ಕೇಸ್ ಆಫ್ ಹೈಯರ್ ಪರ್ಚೇಸ್ ಸಿಸ್ಟಮ್, and the seller has no such right in case of installment system. Next, accounting procedure. The next point is accounting procedure. The assets account is debited step by step as and when the installment becomes due. ಯಾವಾಗ ಇನ್ಸ್ಟಾಲ್ಮೆಂಟ್ ಡ್ಯೂ ಆಗಿರ್ತೈತಿ ಅವಾಗ ಅಸೆಟ್ ಅಕೌಂಟನ್ನು ಡೆಬಿಟ್ ಮಾಡ್ಕೊತ ಹೋಗ್ತೀವಿ ಹೈಯರ್ ಪರ್ಚೇಸ್ ಸಿಸ್ಟಮ್ ಒಳಗೆ. ವೆರಾಸ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಒಳಗೆ ಅಸೆಟ್ ಅಕೌಂಟ್ ಈಸ್ ಡೆಬಿಟೆಡ್ ವಿತ್ ಫುಲ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಅಗ್ರಿಮೆಂಟ್ ಡೇಟಿಗೆ ಏನು ಮಾಡ್ತೀವಿ, ಪೂರ್ತಿ ಫುಲ್ ಅಮೌಂಟ್ ಅಸೆಟ್ದು ಪೂರ್ತಿ ಅಮೌಂಟನ್ನು ನಾವು ಡೆಬಿಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ರೈಟ್ ಟು ಸ್ಯೂ. ಅಂದರೆ ಯಾವ ಸಿಸ್ಟಮ್ನಲ್ಲಿ ಕೋರ್ಟ್ ಒಳಗೆ ಸ್ಯೂ ಮಾಡಬಹುದು, ಅಂದರೆ ಕೇಸ್ ಫೈಲ್ ಮಾಡಬಹುದು. ಹೈಯರ್ ಪರ್ಚೇಸ್ ಸಿಸ್ಟಮ್ ಒಳಗೆ ಅಂಡರ್ ದಿಸ್ ಸಿಸ್ಟಮ್ ಹೈಯರ್ ವೆಂಡರ್ ಹ್ಯಾಸ್ ದ ರೈಟ್ ಟು ಸ್ಯೂ ಫಾರ್ ರಿಕವರಿ ಆಫ್ ಡೆಫಿಸಿಟ್ ಅಗೇನ್ಸ್ಟ್ ದ ಹೈಯರ್ ಪರ್ಚೇಸರ್ ಓನ್ಲಿ ವೆನ್ ದಿರ್ ಈಸ್ ಅ ಡೆಫಿಸಿಟ್ ಆಫ್ ಅಮೌಂಟ್ ಬೈ ಸೇಲ್ ಆಫ್ ಅಸೆಟ್. ಅಂದರೆ ಇಲ್ಲಿ ಅವ್ರು ಏನು ಮಾಡ್ಬೋದು, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಲಿಲ್ಲ ಅಂದರೆ ಗೂಡ್ಸನ್ನು ವಾಪಸ್ ತೊಗೋಬೋದು. ಆ ವಾಪಸ್ ತೊಗೊಂಡಿದ್ದ ಗೂಡ್ಸನ್ನು ಅವರು ಸೇಲ್ ಮಾಡಬಹುದು. ಸೇಲ್ ಮಾಡಿ ಅದರಿಂದ ಉಳಿದ ಅಮೌಂಟ್ ರಿಕವರ್ ಮಾಡ್ಬೋದು. ಸಪೋಸ್ ಸೇಲ್ ಮಾಡಿದ್ರು ಸಹ ಪೂರ್ತಿ ಅಮೌಂಟ್ ರಿಕವರಿ ಆಗಲಿಲ್ಲ ಅಂದರೆ ಅವಾಗ ಅವ್ರು ಏನು ಮಾಡ್ಬೋದು, ಪರ್ಚೇಸರನ್ನು ಕೋರ್ಟ್ ಒಳಗೆ ಸ್ಯೂ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ 1 lakh ರೂಪೀಸ್ ಅಸೆಟ್ ಇದೆ, ಅವರು 50,000 ರೂಪೀಸ್ ಪೇ ಮಾಡಿದ್ದಾರೆ, ಉಳಿದ 50,000 ರೂಪೀಸ್ ಪೇ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡ್ಬೋದು, ಸೆಲ್ಲರ್ ಹೈಯರ್ ವೆಂಡರ್
ಆ ವಸ್ತುನ ವಾಪಸ್ ತೊಗೋಬೋದು. ವಾಪಸ್ ತೊಗೊಂಡವರು ಸೆಲ್ ಮಾಡ್ಬೇಕು. ಸೊ ಸೆಲ್ ಮಾಡಿದ ನಂತರ ಸೇ ಫಾರ್ ಎಕ್ಸಾಂಪಲ್ ಒಂದು 20,000 ರೂಪಾಯಿ ವಾಪಸ್ ಬಂತು. ಸೊ ಟೋಟಲ್ ಎಷ್ಟಾಯ್ತು? 70,000 ರಿಕವರಿ ಆದಾಗ ಅದು ಉಳ್ಕಿತ್ತು 30,000 ಅಮೌಂಟ್ ರಿಕವರ್ ಮಾಡಲಿಕ್ಕೆ ಅವ್ರು ಏನು ಮಾಡ್ಬೋದು? ಹೈಯರ್ ಪರ್ಚೇಸರ್ ಮೇಲೆ ಕೇಸ್ ಮಾಡ್ಬೋದು, ಸ್ಯೂ ಮಾಡ್ಬೋದು ಅವರು. ವೆರಾಸ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಒಳಗೆ under this system the seller has right to sue against the buyer to recover the remaining installment. ಸೊ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಒಳಗೆ ನಾವು ಆಲ್ರೆಡಿ ಹೇಳಿದ ಹಾಗೆ ಗೂಡ್ಸ್ ಅನ್ನ ವಾಪಸ್ ತಗೊಳ್ಳೋ ಹಕ್ಕು ಇರೋದಿಲ್ಲ. ಅವ್ರು ಏನು ಮಾಡ್ಬೇಕು? ಡೈರೆಕ್ಟ್ ಕೋರ್ಟಿಗೆ ಹೋಗಿ ಪೂರ್ತಿ ಅಮೌಂಟ್ ಎಷ್ಟು ಉಳಿದಿದೆ ಆ ಅಮೌಂಟ್ ರಿಕವರ್ ಮಾಡ್ಲಿಕ್ಕೆ ಅಂತೇಳಿ ಕೇಸ್ ಮಾಡಬಹುದು. ದ ನೆಕ್ಸ್ಟ್ ಪಾಯಿಂಟ್ ಈಸ್ ರೈಟ್ ಟು ಸೇಲ್. ವಸ್ತುನ ಮಾರುವ ಹಕ್ಕು. ಹೈಯರ್ ಪರ್ಚೇಸರ್ ಹ್ಯಾಸ್ ನೋ ರೈಟ್ ಟು ಸೆಲ್ ದಿ ಅಸೆಟ್. ಇಲ್ಲೇ ಹೈಯರ್ ಪರ್ಚೇಸ್ ಸಿಸ್ಟಮ್ದಲ್ಲಿ ಹೈಯರ್ ಪರ್ಚೇಸರ್ ಕಡೆ ಆ ವಸ್ತುನ ಮಾಡಲಿಕ್ಕೆ ಹಕ್ಕು ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಓನರ್ಶಿಪ್ ಇನ್ನೂ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ನಂತರ ಅವರ ಆ ವಸ್ತುನ ಸೇಲ್ ಮಾಡಬಹುದು, ಅಲ್ಲಿವರೆಗೂ ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ದಲ್ಲಿ ದ ಬಯರ್ ಹ್ಯಾಸ್ ದ ರೈಟ್ ಟು ಸೆಲ್ ದ ಅಸೆಟ್ ಬಿಕಾಸ್ ದ ಓನರ್ಶಿಪ್ ಹ್ಯಾಸ್ ಆಲ್ರೆಡಿ ಟ್ರಾನ್ಸ್ಫರ್ಡ್. The next point is the relation. The relationship between the higher purchaser and the higher vendor is that of a bailor and a bailee. Whereas in case of an installment system, the relationship is that of a buyer and a seller. So these are some of the differences between hire purchase system and the installment system. Still some more differences are there. Some more points are there. Just a second. Okay, so this much for this session. In the next session, we will be talking about the methods of calculation of interest and some other important terms. So till then, go through this video properly and try to make the notes out of it. So we will meet in the next session. Thank you.